अस्सलामुअलैकुम वरहमतुल्लाहि वबरकातुहू। डियर 10th स्टैंडर्ड स्टूडेंट्स, आज आप लोगों का प्रिपरेटरी 2 का एग्जाम था। आई होप आप लोगों का बहुत अच्छे से गया होगा। तो आज की वीडियो में हम ये प्रिपरेटरी 2 का आंसर की देखेंगे। आई होप आपको ये यूजफुल हो, तो वीडियो जरूर देखिए। तो देखिए प्रिपरेटरी के आंसर्स। फर्स्ट क्वेश्चन का आंसर क्या है बोले तो सी 13 आंसर सी है। देखो सेकंड क्वेश्चन का आंसर डी उत। थर्ड क्वेश्चन का आंसर सी द्वितीय विभक्ति। फोर्थ क्वेश्चन का आंसर बी तत्पुरुष समास। ये फर्स्ट बीट का आंसर है। सेकंड बीट का आंसर देखिए। फिफ्थ क्वेश्चन का आंसर ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಹಸಿ ಎಂದರೆ ಯುದ್ಧ, ಸೈನಿಕ, ಮಸಿ ಎಂದರೆ ಸಾಹಿತ್ಯ ರಚನೆ। सिक्स्थ क्वेश्चन का आंसर देखिए। ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸರಗೋಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು। ಉತ್ತರ 7 ಸೆವೆಂತ್ ಆನ್ಸರ್। ಹಕ್ಕಿಯ ದೇಹ, ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ, ಬೇಟೆ ಸಂಬಂಧಗಳು ಇವು ಹಕ್ಕಿ ಗೂಡು ಕಟ್ಟಲು ಇರುವ ಮಿತಿಯುಳ್ಳುವ ಅಂಶಗಳಾಗಿವೆ। ಉತ್ತರ 8 ಜೆ.ಎಸ್. ಶಿವರುದ್ರಪ್ಪನವರ ಪ್ರಕಾರ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು। ಉತ್ತರ 9 ಆನ್ಸರ್ 9 ಗೋಪಾಲನು ಬೆಳಗಿನ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ಹೂಗಳನ್ನು ಕೊಯ್ದು ತರಬೇಕಾಗಿತ್ತು। ಉತ್ತರ 10 ಆನ್ಸರ್ 10 ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂದು ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ ಎಂದು ಹಾಮನಾಯಕ ಅವರು ಹೇಳಿದ್ದಾರೆ। ಉತ್ತರ 11 ಯುಗಾದಿಯ ಸಂದರ್ಭದಲ್ಲಿ ನೆಲತಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ। ಉತ್ತರ 12 ಬದುಕಿನಲ್ಲಿ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗಿರಬೇಕೆಂದು ಕವಿ ಸಿ.ಪಿ.ಕೆ ಅವರು ಹೇಳಿದ್ದಾರೆ। ಉತ್ತರ 13 ಜನಪದರ ಪ್ರಕಾರ ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ। ಉತ್ತರ 14 ಅಕ್ಕ ಮಹಾದೇವಿ ವಚನಗಳ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ। ಉತ್ತರ 15 ಪುಣ್ಯ ತೀರ್ಥಗಳು ನೀರು ಬರದಿದ್ದರೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು। ಉತ್ತರ 16 ಅರ್ಜುನನು ಉತ್ತರನನ್ನು ಕರೆದಿದ್ದಾನೆ। ये था सेकेंड बीट 1 मार्क के क्वेश्चन आंसर। अब हम थर्ड बीट 2 मार्क के क्वेश्चन आंसर देखेंगे। ಉತ್ತರ 17 ದೇಶದ ರಕ್ಷಣೆ ಮಾಡುವವರು ಸೈನಿಕರು। ಸೈನಿಕ ಬಲ ಇದ್ದಾಗ ದೇಶದ ರಕ್ಷಣೆ ಸಾಧ್ಯ, ಇಲ್ಲದಿದ್ದರೆ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ಗುಲಾಮರನ್ನಾಗಿಸಿಕೊಳ್ಳಬಹುದು। ಆದುದರಿಂದ ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ, ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು। ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲರಾಗಿರಬೇಕು। ये 17 क्वेश्चन का आंसर है 2 मार्क का। अब 18th क्वेश्चन का आंसर देखिए। ಉತ್ತರ 18 ನೀಲಿ ಸಾಮ್ರಾಟ ಮತ್ತು ಸಗ್ಗದಕ್ಕೆ ತಮ್ಮ ಗೂಡನ್ನು ಬಹು ಸುಂದರವಾಗಿ ನಿರ್ಮಿಸುತ್ತವೆ। ಕೇವಲ 2 ಬಣ ಕಡ್ಡಿಯನ್ನು ಅಪ್ಪಿ ಹಿಡಿದಂತೆ ಗುರುತ್ವಾಕರ್ಷಣೆಯ ಸಮತೋಲನವನ್ನು ಕಾಯ್ದಿಟ್ಟುಕೊಂಡು ಬಲ್ಲಾಡಕಾರದಲ್ಲಿ ಗೂಡು ನಿರ್ಮಿಸುತ್ತವೆ। ಹೊರಮೈಗೆ ಜೇಡರ ಮೊಟ್ಟೆಗಳ ಕೋಶಗಳನ್ನು ನಿರ್ದಿಷ್ಟ ಅಂತರದಲ್ಲಿ ಜೋಡಿಸಿ ಅಲಂಕರಿಸುತ್ತವೆ। ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರದೆಂಬುದು ಇದರ ಉದ್ದೇಶ। देखिए ये था 18th क्वेश्चन का आंसर। 19th क्वेश्चन का आंसर देखिए। ಪ್ರಶ್ನೆ 19ರ ಉತ್ತರ ನೋಡ್ರಿ।
ದೇವಸ್ಥಾನದ ಆವರಣದೊಳಗೆ ನಡೆಯುವ ಪೂಜೆಯ ಸಾಂಪ್ರದಾಯಿಕ ಘಟ್ಟವನ್ನು ಕಳಚಿಕೊಂಡು ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವುದರ ಮೂಲಕ ಮತ್ತೆ ಮನುಷ್ಯತ್ವ ತನ್ನ ಪ್ರಾಚೀನತೆಯನ್ನು ಮಾನವನು ನಿಸರ್ಗದೊಂದಿಗೆ ತನ್ನ ಕಾಲಕ್ಕೆ ಸ್ಥಾಪಿಸಿಕೊಂಡ ಈ ಸಹಜ ಸಂಬಂಧವಾಗಿತ್ತು. ಈ ನದಿ, ಈ ಬೆಟ್ಟ, ಈ ಬಯಲು, ಈ ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರುಗಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮುಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆಯ ಮುಂದೆ ಎಂದು ನಿಸರ್ಗದ आराधನೆಯನ್ನು कवि समर्थिसिಕೊಳ್ಳುತ್ತಾರೆ। ये 19th क्वेश्चन का आंसर है। देखिए अब हम 20 क्वेश्चन का आंसर देखेंगे। ಸೌಜನ್ಯದ ವರ್ತನೆಯ ಗುರುತುಗಳೆಂದರೆ ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರುತ್ತದೆ, ಆಗುತ್ತದೋ ಇಲ್ಲವೇ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಲ್ಲಿರುತ್ತವೆ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದೇ सौजन्यದ ಗುರುತಾಗಿರುತ್ತದೆ। ये 20th क्वेश्चन का आंसर है। देखिए